ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ. ಒಟ್ಟಾರೆ ಇದು ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ. ಒಟ್ಟಾರೆ ಇದು ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ.
ಒಟ್ಟಾರೆ ಇದು ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ, ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ. ಒಟ್ಟಾರೆ ಇದು ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ, ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ. ಒಟ್ಟಾರೆ ಇದು ಇಸ್ರೇಲ್ ಅಮೆರಿಕ ಮುಂದೆ ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಖಮೇನಿ ಹೇಳಿದ್ದಾರೆ, ಅಮೆರಿಕ ಅಧ್ಯಕ್ಷರಿಗೆ ಅಯತುಲ್ಲಾ ಅಲ್ ಖಮೇನಿ ಹೇಳಿದ್ದಾರೆ, ಇರಾನ್ ಶರಣಾಗುವ ರಾಷ್ಟ್ರ ಅಲ್ಲ, ಪ್ರತಿದಾಳಿಗೆ ನಾವು ಸಿದ್ಧರಿದ್ದೀವಿ. ಇರಾನ್ ಇತಿಹಾಸದ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ಬಗ್ಗೆ ತಿಳಿದಿದ್ರೆ ನೀವು ನಮಗೆ ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸ್ತಾ ಇರಲಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ಗೆ ಅಯತುಲ್ಲಾ ಖಮೇನಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅಮೆರಿಕ ಯಾವಾಗ ಇರಾನ್ಗೆ ಒಂದು ಕಡೆಯ ಎಚ್ಚರಿಕೆಯನ್ನ ಕೊಡ್ತೋ, ಕೊನೆಯದಾಗಿ ಸಂದೇಶವನ್ನ ರವಾನಿಸ್ತೋ, ನಾವು ಖಮೇನಿಯನ್ನ ಕೊಲ್ಲುವ ಉದ್ದೇಶ ಹೊಂದಿಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡುವಂತ ಉದ್ದೇಶ ಹೊಂದಿಲ್ಲ. ಆದ್ರೆ ಈವರೆಗೂ ಕೂಡ ಇರಾನ್ ಶರಣಾಗ್ಲಿಲ್ಲ. ಇದು ಮುಂದೆ ದೊಡ್ಡ ಗಂಡಾಂತರಕ್ಕೆ, ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಅಂತೇಳಿ ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ವಿಶ್ವದ ದೊಡ್ಡಣ್ಣ ಅಮೆರಿಕ ಹೇಳ್ತೋ, ಆ ಕ್ಷಣಕ್ಕೆ ಈಗ ಇಂಥ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರೋದಿಲ್ಲ ಅಂತೇಳಿ ಅಯತುಲ್ಲಾ ಖಮೇನಿ ಹೇಳಿದ್ದಾರೆ. ಆ ಮೂಲಕ ಇರಾನ್ನ ಇತಿಹಾಸ ಏನು ಅನ್ನೋದನ್ನ ನೀವು ಮೊದಲು ತಿಳಿದುಕೊಳ್ಳಿ. ನಾವು ಯಾರ ಹೆದರಿಕೆಗೂ ಬೆದರಿಕೆಗೂ ಬಗ್ಗುವಂತ ದೇಶ ಅಲ್ಲ. ನಮ್ಮ ಹಿನ್ನೆಲೆಯನ್ನ ತಿಳಿದುಕೊಂಡು ನೀವು ಬೆದರಿಕೆ ಅನ್ನುವ ಭಾಷೆಯನ್ನ ಬಳಸಿ ಅಂತೇಳಿ ಖಮೇನಿ ಹೇಳಿದ್ದಾರೆ. ಸರ್ವನಾಶದತ್ತ ಇರಾನ್ ಈಗ ಹೋಗ್ತಾ ಇದ್ರು ಕೂಡ ಇಸ್ರೇಲ್ನ ರಣಭೀಕರ ದಾಳಿಗೆ ಇರಾನ್ನ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳೆಲ್ಲವೂ ಕೂಡ ಸರ್ವನಾಶವಾಗ್ತಾ ಇದ್ರು ಕೂಡ ಖಮೇನಿ ಮಾತ್ರ
ದಿಟ್ಟ ಉತ್ತರವನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ. ಒಟ್ಟಾರೆ